ಸರ್, ಈಗ ಬಿಹಾರ ಎಲೆಕ್ಷನ್ಗೆ ಗೃಹಲಕ್ಷ್ಮಿ ಹಣ ಬಳಸಿದಾರ ಅನ್ನುವಂಥ ಒಂದು ಪ್ರಶ್ನೆಯನ್ನ ಬಿಜೆಪಿ ಟ್ವೀಟ್ ಮಾಡಿದೆ ಸರ್. ಗೃಹಲಕ್ಷ್ಮಿ ಹಣ ಅಲ್ಲಪ್ಪ, ಯಾರೋ ಹಾಸ್ಪಿಟ್ಲ್ಗೆ ಯಾರು ಸೇರಂಥವ್ರು ಇದು ಮಾತಾಡಬೇಕು. ಗೃಹಲಕ್ಷ್ಮಿ ಹಣಕ್ಕೂ ಇದಕ್ಕೂ ಏನು ಸಂಬಂಧ? ಯಾವ ಟ್ವೀಟು ಬರಕ್ಕೆ ಹೇಳಿ, ಎಲ್ಲ ಉತ್ತರ ಕೊಡೋಣ ಅದಕ್ಕೆಲ್ಲ. ಈಗ ಅದೆಲ್ಲ ಮುಖ್ಯ ಅಲ್ಲ, ದಿಸ್ ಇಸ್ ಮುಖ್ಯ. ದೆಹಲಿಯಲ್ಲೂ ಪ್ರತಿಭಟನೆ ಆಗ್ತದೆ, ಇಡೀ ದೇಶದಲ್ಲಿ ಆಗ್ತದೆ. ಇದು ನಮ್ಮ ಪಕ್ಷದ ಅಸ್ತಿತ್ವದ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತೇವೆ. ಗಾಂಧಿಗೆ ಅಪಮಾನ ಮಾಡಬೇಕು. ನಾವು ನರೇಗಾ ಏನು ಹಣ ಕೊಡಬೇಕು ಅಂತಿದ್ದೀವಿ, ಅದಕ್ಕೆ ದುಡ್ಡನ್ನ ಕಡಿಮೆ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆಯನ್ನ ಶಮನ ಮಾಡಬೇಕು. ಅದಕ್ಕೆ ತೆಗೆದುಕೊಂಡಂತ ತೀರ್ಮಾನ ನಂಬರ್ 1. ಎರಡನೇದು ನ್ಯಾಷನಲ್ ಅವಾರ್ಡ್ ವಿಚಾರ, ಯಂಗ್ ಇಂಡಿಯಾ ವಿಚಾರದಲ್ಲಿ ನಮ್ಮ ನಾಯಕರುಗಳಿಗೆ ನಮಗೆ ಕೊಡ್ತಾ ಇರೋಂಥ ಕಿರುಕುಳದ ಬಗ್ಗೆ ಏನು ನಮಗೆ ನ್ಯಾಯಾಲಯದಿಂದ ಜಯ ಸಿಕ್ಕಿದೆ, ಆ ವಿಚಾರವನ್ನು ಪ್ರಸ್ತಾವನೆ ಮಾಡುವಂಥದ್ದು. ಸರ್, ಈಗ ಬಿಹಾರ ಎಲೆಕ್ಷನ್ಗೆ ಗೃಹಲಕ್ಷ್ಮಿ ಹಣ ಬಳಸಿದಾರ ಅನ್ನುವಂಥ ಒಂದು ಪ್ರಶ್ನೆಯನ್ನ ಬಿಜೆಪಿ ಟ್ವೀಟ್ ಮಾಡಿದೆ ಸರ್. ಗೃಹಲಕ್ಷ್ಮಿ ಹಣ ಅಲ್ಲಪ್ಪ, ಯಾರೋ ಹಾಸ್ಪಿಟ್ಲ್ಗೆ ಯಾರು ಸೇರಂಥವ್ರು ಇದು ಮಾತಾಡಬೇಕು. ಗೃಹಲಕ್ಷ್ಮಿ ಹಣಕ್ಕೂ ಇದಕ್ಕೂ ಏನು ಸಂಬಂಧ? ಯಾವ ಟ್ವೀಟು ಬರಕ್ಕೆ ಹೇಳಿ, ಎಲ್ಲ ಉತ್ತರ ಕೊಡೋಣ ಅದಕ್ಕೆಲ್ಲ. ಈಗ ಅದೆಲ್ಲ ಮುಖ್ಯ ಅಲ್ಲ, ದಿಸ್ ಇಸ್ ಮುಖ್ಯ. ದೆಹಲಿಯಲ್ಲೂ ಪ್ರತಿಭಟನೆ ಆಗ್ತದೆ, ಇಡೀ ದೇಶದಲ್ಲಿ ಆಗ್ತದೆ. ಇದು ನಮ್ಮ ಪಕ್ಷದ ಅಸ್ತಿತ್ವದ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತೇವೆ. ಗಾಂಧಿಗೆ ಅಪಮಾನ ಮಾಡಬೇಕು. ನಾವು ನರೇಗಾ ಏನು ಹಣ ಕೊಡಬೇಕು ಅಂತಿದ್ದೀವಿ, ಅದಕ್ಕೆ ದುಡ್ಡನ್ನ ಕಡಿಮೆ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆಯನ್ನ ಶಮನ ಮಾಡಬೇಕು. ಅದಕ್ಕೆ ತೆಗೆದುಕೊಂಡಂತ ತೀರ್ಮಾನ ನಂಬರ್ 1. ಎರಡನೇದು ನ್ಯಾಷನಲ್ ಅವಾರ್ಡ್ ವಿಚಾರ, ಯಂಗ್ ಇಂಡಿಯಾ ವಿಚಾರದಲ್ಲಿ ನಮ್ಮ ನಾಯಕರುಗಳಿಗೆ ನಮಗೆ ಕೊಡ್ತಾ ಇರೋಂಥ ಕಿರುಕುಳದ ಬಗ್ಗೆ ಏನು ನಮಗೆ ನ್ಯಾಯಾಲಯದಿಂದ ಜಯ ಸಿಕ್ಕಿದೆ, ಆ ವಿಚಾರವನ್ನು ಪ್ರಸ್ತಾವನೆ ಮಾಡುವಂಥದ್ದು. ಸರ್, ಈಗ ಬಿಹಾರ ಎಲೆಕ್ಷನ್ಗೆ ಗೃಹಲಕ್ಷ್ಮಿ ಹಣ ಬಳಸಿದಾರ ಅನ್ನುವಂಥ ಒಂದು ಪ್ರಶ್ನೆಯನ್ನ ಬಿಜೆಪಿ ಟ್ವೀಟ್ ಮಾಡಿದೆ ಸರ್. ಗೃಹಲಕ್ಷ್ಮಿ ಹಣ ಅಲ್ಲಪ್ಪ, ಯಾರೋ ಹಾಸ್ಪಿಟ್ಲ್ಗೆ ಯಾರು ಸೇರಂಥವ್ರು ಇದು ಮಾತಾಡಬೇಕು. ಗೃಹಲಕ್ಷ್ಮಿ ಹಣಕ್ಕೂ ಇದಕ್ಕೂ ಏನು ಸಂಬಂಧ? ಯಾವ ಟ್ವೀಟು ಬರಕ್ಕೆ ಹೇಳಿ, ಎಲ್ಲ ಉತ್ತರ ಕೊಡೋಣ ಅದಕ್ಕೆಲ್ಲ. ಈಗ ಅದೆಲ್ಲ ಮುಖ್ಯ ಅಲ್ಲ, ದಿಸ್ ಇಸ್ ಮುಖ್ಯ. ದೆಹಲಿಯಲ್ಲೂ ಪ್ರತಿಭಟನೆ ಆಗ್ತದೆ, ಇಡೀ ದೇಶದಲ್ಲಿ ಆಗ್ತದೆ. ಇದು ನಮ್ಮ ಪಕ್ಷದ ಅಸ್ತಿತ್ವದ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತೇವೆ. ಗಾಂಧಿಗೆ ಅಪಮಾನ ಮಾಡಬೇಕು. ನಾವು ನರೇಗಾ ಏನು ಹಣ ಕೊಡಬೇಕು ಅಂತಿದ್ದೀವಿ, ಅದಕ್ಕೆ ದುಡ್ಡನ್ನ ಕಡಿಮೆ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆಯನ್ನ ಶಮನ ಮಾಡಬೇಕು. ಅದಕ್ಕೆ ತೆಗೆದುಕೊಂಡಂತ ತೀರ್ಮಾನ ನಂಬರ್ 1. ಎರಡನೇದು ನ್ಯಾಷನಲ್ ಅವಾರ್ಡ್ ವಿಚಾರ, ಯಂಗ್ ಇಂಡಿಯಾ ವಿಚಾರದಲ್ಲಿ ನಮ್ಮ ನಾಯಕರುಗಳಿಗೆ ನಮಗೆ ಕೊಡ್ತಾ ಇರೋಂಥ ಕಿರುಕುಳದ ಬಗ್ಗೆ ಏನು ನಮಗೆ ನ್ಯಾಯಾಲಯದಿಂದ ಜಯ ಸಿಕ್ಕಿದೆ, ಆ ವಿಚಾರವನ್ನು ಪ್ರಸ್ತಾವನೆ ಮಾಡುವಂಥದ್ದು.